ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಅಪ್ಡೇಟ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟೇಟ್ಮೆಂಟ್ ಎಡಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಮೊದಲಿಗೆ ಒಂದು ಇಂಪಾರ್ಟೆಂಟ್ ಸುದ್ದಿಯನ್ನು ನೋಡ್ಕೊಂಡು ಮುಂದುವರಿಯೋಣ. ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿ ಹಲವಾರು ಬಯಲಾಟ್ರಲ್ ಮಾತುಕತೆಗಳು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ ಗಳು ಬಂದಿದ್ದಾವೆ. ಇನ್ನು ಮೇ ಬಿ ಓವರ್ ನೈಟ್ ಒಂದಷ್ಟು ಅಪ್ಡೇಟ್ ಗಳು ಬರಬಹುದು. ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಮೋದಿ ಮ್ಯಾಕ್ರಾನ್ ಮೀಟ್ ಫಾರ್ ಬಯಲಾಟ್ರಲ್ ಟಾಕ್ಸ್ ಆಸ್ $15 billion annual trade and Rafale stakes script India France reset. ಈಗಾಗಲೇ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ, ನೋಡಬಹುದು. Two leaders launched the Indo-French Center for AI in Health, Indo-French Center for Digital Science and Technology and National Center Alliance for Skilling in Aeronautics. ಇವುಗಳನ್ನ ಇಬ್ಬರು ಲೀಡರ್ಸ್ ಲಾಂಚ್ ಮಾಡಿದ್ದಾರೆ. ಜೊತೆಗೆ these are not just institutes, they are future ಬಿಲ್ಡಿಂಗ್ ಪ್ಲಾಟ್ಫಾರ್ಮ್ಸ್. ಬರೀ ಇನ್ಸ್ಟಿಟ್ಯೂಟ್ಸ್ ಅಲ್ಲ, ಇವುಗಳು ಭವಿಷ್ಯವನ್ನ ಬಿಲ್ಡ್ ಮಾಡುವಂತ ಪ್ಲಾಟ್ಫಾರ್ಮ್ಸ್ ಅಂತ ಪ್ರೈಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ಜೊತೆಗೆ ಇಬ್ಬರು ಲೀಡರ್ಸ್ ವರ್ಚುಯಲಿ ಇನಾಗ್ರೇಟೆಡ್ ದ ಫೈನಲ್ ಅಸೆಂಬ್ಲಿ ಲೈನ್ ಆಫ್ H-125 ಹೆಲಿಕಾಪ್ಟರ್ಸ್ ವಿಚ್ ವಿಲ್ ಬಿ ಜಾಯಿಂಟ್ಲಿ ಮ್ಯಾನುಫ್ಯಾಕ್ಚರ್ಡ್ ಬೈ ಟಾಟಾ ಅಂಡ್ ಏರ್ಬಸ್ ಇನ್ ಕರ್ನಾಟಕ. H-125 ಹೆಲಿಕಾಪ್ಟರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಅನ್ನು ಕೂಡ ವರ್ಚುಯಲಿ ಇನಾಗ್ರೇಟ್ ಮಾಡಿದ್ದಾರೆ. ಇದು ಕರ್ನಾಟಕದಲ್ಲಿರುವಂತದ್ದು. ಟಾಟಾ ಹಾಗೂ ಏರ್ಬಸ್ ಎರಡು ಜಾಯಿಂಟ್ ವೆಂಚರ್ ಅಲ್ಲಿ ಮಾಡ್ತಾ ಇರುವಂತದ್ದು. ಇದನ್ನು ಕೂಡ ಇಬ್ಬರು ಲೀಡರ್ಸ್ ಇನಾಗ್ರೇಟ್ ಮಾಡಿದ್ದಾರೆ. ಹಾಗೆ ಭಾರತ ಹಾಗೂ ಫ್ರಾನ್ಸ್ ನ ನಡುವಿನ ಈ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಗಳನ್ನ ಗ್ಲೋಬಲ್ ಸ್ಟೆಬಿಲಿಟಿಗೆ ಹೋಲಿಸಿದ್ದಾರೆ. ನೋಡಬಹುದು, ದಿಸ್ ಪಾರ್ಟ್ನರ್ಶಿಪ್ ಇಸ್ ನಾಟ್ ಜಸ್ಟ್ ಸ್ಟ್ರಾಟಜಿಕ್. In today's turbulent times, it is a partnership for global stability and global progress. ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಸದ್ಯದ ಮಟ್ಟಿಗೆ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಇದ್ದೇ ಇದೆ. ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಪೀರಿಯಡ್ ತುಂಬಾನೇ ಅನ್ಸರ್ಟನಿಟೀಸ್ ಅನ್ನ ತಂದಿದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಪಾರ್ಟ್ನರ್ಶಿಪ್ ಗಳು ಖಂಡಿತ ಒಂದಷ್ಟು ಸ್ಟೆಬಿಲಿಟಿಯನ್ನ ತರಬಹುದು. ಅದೇ ಮಾತನ್ನ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬಂದ್ರೆ ನೋಡಬಹುದು, PM Modi says India France to build first helicopter flying to the heights of Mount Everest. Mount Everest ಎತ್ತರಕ್ಕೆ ಹಾರುವಂತಹ ಮೊದಲ ಹೆಲಿಕಾಪ್ಟರ್ ಅನ್ನ ಭಾರತ ಹಾಗೂ ಫ್ರಾನ್ಸ್ ಬಿಲ್ಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡಬಹುದು, ಆಡಿಂಗ್ ದಟ್ ದ ಏರ್ಕ್ರಾಫ್ಟ್ ವುಡ್ ಆಲ್ಸೋ ಬಿ ಎಕ್ಸ್ಪೋರ್ಟೆಡ್ ಗ್ಲೋಬಲಿ. ಪ್ರಪಂಚದ ಇತರೆ ದೇಶಗಳಿಗೂ ಕೂಡ ಇದನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕದ ವೇಮಗಲಲ್ಲಿ ಈ ಪ್ಲಾಂಟ್ ಇರುತ್ತೆ. ಇದನ್ನ ಓಪನ್ ಮಾಡಿ ನರೇಂದ್ರ ಮೋದಿ ಅವರು ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ಮೀಟಿಂಗ್ ಅಲ್ಲಿ ಭಾರತ ಕೆಲವು ಟಾರ್ಗೆಟ್ಸ್ ಅನ್ನ ಹಾಕೊಂಡಿದೆ. ಅಂದ್ರೆ ನೋಡಬಹುದು, ಇಂಡಿಯಾ ಐಸ್ ಮೇಡ್ ಇನ್ ಇಂಡಿಯಾ ಹ್ಯಾಮರ್ ಮಿಸೈಲ್ ಆಸ್ ಮೋದಿ ಮೀಟ್ಸ್ ಮ್ಯಾಕ್ರಾನ್. ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ. ಈಗಾಗಲೇ ರಫೇಲ್ ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ, ಒಪ್ಪಂದಗಳಾಗೋ ಬಗ್ಗೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಬರಬೇಕಾಗಿದೆ. ಅದರಲ್ಲಿ ಎಸ್ಪೆಷಲಿ ಈ ಹ್ಯಾಮರ್, ಇದು ಫ್ರೆಂಚ್ ಮಿಸೈಲ್, ಇದನ್ನ ಭಾರತದಲ್ಲಿ ತಯಾರು ಮಾಡೋ ಬಗ್ಗೆ ಟಾರ್ಗೆಟ್ ಮಾಡ್ತಿರೋ ಬಗ್ಗೆ ಅಪ್ಡೇಟ್ ಗಳು ಬರ್ತಾ ಇದೆ. ಇನ್ನು ಅವರು ಒಪ್ಕೊಳ್ತಾರ ಇಲ್ವಾ ಅದು ಗೊತ್ತಿಲ್ಲ. ರಫೇಲ್ ಫೈಟರ್ ಜೆಟ್ಸ್ ನ ಜೊತೆಗೆ ಇಂಡಿಯಾ ಅಂಡ್ ಫ್ರಾನ್ಸ್ ಆರ್ ಲೈಕ್ಲಿ ಟು ಸೈನ್ ಎ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ದ ಜಾಯಿಂಟ್ ಪ್ರೊಡಕ್ಷನ್ ಆಫ್ ಹ್ಯಾಮರ್ ಮಿಸೈಲ್ಸ್. ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಬರಬಹುದು. ಮೇ ಬಿ ಓವರ್ ನೈಟ್ ನೋಡೋಣ. ಸದ್ಯದ ಮಟ್ಟಿಗಂತೂ ಇಲ್ಲಿವರೆಗೂ ಬಂದಿಲ್ಲ. ಬಂದಿರುವಂತಹ ಅಪ್ಡೇಟ್ ಗಳನ್ನ ನಾನು ಕವರ್ ಮಾಡ್ತಾ ಇದ್ದೆ. ಮೇ ಬಿ ಈ ವಿಡಿಯೋ ನೋಡುವಷ್ಟರಲ್ಲಿ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಗಳು ಬರಬಹುದು. ಒಂದ್ಸಲ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು. ಇಲ್ಲ ಆಸ್ ಯೂಶುವಲ್ ನಾಳೆ ಸಾಧ್ಯವಾದ್ರೆ ನಾನು ಕವರ್ ಮಾಡಿ ತಿಳಿಸ್ಕೊಡ್ತೀನಿ. ಇನ್ನು ಮ್ಯೂಚುವಲ್ ಫಂಡ್ ಸಮ್ಮಿಟ್ ನಡೀತಾ ಇದೆ. ಇಲ್ಲಿಂದ ಕೆಲವೊಂದು ಅಪ್ಡೇಟ್ ಗಳು ಬರ್ತಾ ಇದ್ದಾವೆ. ನೋಡಬಹುದು, ಶಿಫ್ಟ್ ಇನ್ ಹೌಸ್ ಹೋಲ್ಡ್ ಸೇವಿಂಗ್ಸ್ ಫ್ರಮ್ 2% to 15% ಶೋಸ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಸ್ ಇಂಪ್ಯಾಕ್ಟ್. ಸೆಬಿಯ ಅಮರ್ಜಿತ್ ಸಿಂಗ್ ಅವರು ಹೇಳಿರುವಂತದ್ದು. ಮ್ಯೂಚುವಲ್ ಫಂಡ್ ಮೂಲಕ ಈ ಮುಂಚೆ 2% ಸೇವ್ ಮಾಡ್ತಾ ಇದ್ರೆ ಭಾರತೀಯರು ಈಗ 15% ಗೆ ಹೋಗ್ತಾ ಇದೆ. ಬಿಗ್ ಡಿಫರೆನ್ಸಸ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಭಾರತೀಯರ ಈ ಬಿಗ್ ಮೈಂಡ್ ಸೆಟ್ ಚೇಂಜಸ್. ಈ ಮುಂಚೆ ಸೇಫ್ಟಿ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಜಾಸ್ತಿ ಹೂಡಿಕೆ ಮಾಡೋದಕ್ಕೆ ಪ್ರಿಫರ್ ಮಾಡ್ತಾ ಇದ್ರು. ಗೋಲ್ಡ್ ಆಗ್ಬೋದು ಅಥವಾ ಬ್ಯಾಂಕ್ FDs ಆಗ್ಬೋದು. ಬಟ್ ಈಗ ನಿಧಾನವಾಗಿ ಈಕ್ವಿಟಿ ಮಾರ್ಕೆಟ್ ಕಡೆ ಗಮನ ಹರಿಸ್ತಿದ್ದಾರೆ ಮ್ಯೂಚುವಲ್ ಫಂಡ್ಸ್ ಮೂಲಕ. ಒಳ್ಳೆಯ ಬೆಳವಣಿಗೆ, ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ. ನೀವು ಕೂಡ ಈಗಾಗಲೇ ಸಾಕಷ್ಟು ಜನ ಮ್ಯೂಚುವಲ್ ಫಂಡ್ಸ್ ಮೂಲಕ ಮಾಡ್ತಾ ಇದ್ದೀರಿ. ಜೊತೆಗೆ ಸ್ಟಾಕ್ ಗಳ ಮೂಲಕ ಕೂಡ ಮಾಡ್ತಾ ಇದ್ರಿ. ಖಂಡಿತ ಕ್ವಾಲಿಟಿ ಇರುವಂತ ಕಡೆ ಫೋಕಸ್ ಮಾಡಿ. ಅದು ಮ್ಯೂಚುವಲ್ ಫಂಡ್ ಆಗ್ಬೋದು ಅಥವಾ ಸ್ಟಾಕ್ಸ್ ಆಗ್ಬೋದು. ಒಳ್ಳೆ ವೆಲ್ತ್ ಲಾಂಗ್ ಟರ್ಮ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ಹಿಕಪ್ಸ್ ಇದ್ದೇ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದೆ ಲಾಂಗ್ ಟರ್ಮ್ ಫೋಕಸ್ ಮಾಡಿದ್ರೆ ಬಹುಶಃ ಒಂದಷ್ಟು ಲಾಭಗಳು ಅದೇ ಆಗುತ್ತೆ. ಬಟ್ ಕಂಡೀಷನ್ ಏನಂದ್ರೆ ಒಳ್ಳೆ ಕಡೆ ಹೂಡಿಕೆ ಮಾಡಬೇಕು. ಯಾವ್ದೋ ಪೆನಿ ಸ್ಟಾಕ್ ಅಲ್ಲೋ ಅಥವಾ ಫಂಡಮೆಂಟಲ್ಸ್ ಚೆನ್ನಾಗಿಲ್ದಿರುವಂತ ಕಡೆ ಹೂಡಿಕೆ ಮಾಡಿ ಕಾಯ್ದ್ರೆ ಆಗೋದಿಲ್ಲ. ಒಳ್ಳೆ ಕಡೆ ಹೂಡಿಕೆ ಮಾಡಬೇಕು. ಇನ್ನು ಮಿಡ್ಲ್ ಈಸ್ಟ್ ಇಂದ ಕೆಲವೊಂದು ಅಪ್ಡೇಟ್ ಗಳು ಬರ್ತಾ ಇದ್ದಾವೆ. ಅದರಲ್ಲೂ ಇರಾನ್ ಇಂದ ಬಂದಿರುವಂತದ್ದು.
Trump will not succeed in destroying Iran, says Khamenei. Once US warship in Gulf can be sunk. ಇರಾನ್ ಅನ್ನು ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಟ್ರಂಪ್ ಇಂದ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಖಮೇನಿ ಹೇಳಿದ್ದಾರೆ. ಜೊತೆಗೆ ಯುಎಸ್ ನ ಯುದ್ಧ ಹಡಗುಗಳೇನಿದ್ದಾವೆ ಅವುಗಳನ್ನ ನಾವು ಗಲ್ಫ್ ಅಲ್ಲಿ ಅಂದ್ರೆ ಸಮುದ್ರದಲ್ಲಿ ಮುಳುಗಿಸುವಷ್ಟು ಕೆಪಾಸಿಟಿಯನ್ನ ಹೊಂದಿದ್ದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಒಟ್ಟಿನಲ್ಲಿ ವಾರ್ನಿಂಗ್ ರೀತಿಯಲ್ಲಿ ಇವರು ಹೇಳಿದ್ದಾರೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಇಲ್ಲಿ ಅಂತ. ಯಾಕಂದ್ರೆ ಸದ್ಯಕ್ಕಂತೂ ಟ್ರಂಪ್ ಎದುರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬಟ್ ಗೊತ್ತಲ್ಲ, ಟ್ರಂಪ್ ನ ನಾವು ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ ಯಾವಾಗ ಏನ್ ಡಿಸಿಷನ್ ತಗೊಳ್ತಾರೆ ಅಂತ. ಇನ್ ಕೇಸ್ ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ಸ್ ಜಾಸ್ತಿ ಆದ್ರೆ ಖಂಡಿತ ಅದು ಇಕ್ವಿಟಿ ಮಾರ್ಕೆಟ್ಸ್ ಕಂತೂ ಪಾಸಿಟಿವಿಟಿ ಅನ್ನು ತರೋದಿಲ್ಲ, ನೆಗೆಟಿವಿಟಿಯನ್ನೇ ತರೋದು. ಹಾಗೆ ನಿಧಾನವಾಗಿ ಇರಾನ್ ಕೂಡ ಸ್ವಲ್ಪ ಮೆತ್ತಗ ಆಗ್ತಾ ಇದೆ. ಬಟ್ ಇಲ್ಲಿ ಯಾರು ಬಗ್ತಿಲ್ಲ, ಅದೇ ಸಮಸ್ಯೆ ಆಗ್ತಾ ಇರೋದು. ಅಮೆರಿಕ ಹೇಳೋದು ನೀವು ನಿಮ್ಮ ನ್ಯೂಕ್ಲಿಯರ್ ಪ್ರಾಜೆಕ್ಟ್ಸ್ ಅನ್ನ ಕೈ ಬಿಡಿ ಅಂತ. ಇರಾನ್ ಅದನ್ನ ಬಿಡ್ಲಿಕ್ಕೆ ರೆಡಿ ಇಲ್ಲ. ಈ ರೀತಿ ಅಗ್ಗಜಗ್ಗಾಟಗಳು ಎರಡು ಕಡೆಯಿಂದ ನಡೀತಾ ಇದ್ದಾವೆ. ಹಾಗಾಗಿ ಒಂದಷ್ಟು ಅನ್ಸರ್ಟನಿಟೀಸ್ ಅಂತೂ ಇದ್ದೇ ಇದೆ. ನೋಡೋಣ ಇದಕ್ಕೆಲ್ಲ ಯಾವಾಗ ಮುಕ್ತಿ ಸಿಗುತ್ತೆ ಅಂತ. ಇನ್ನು ಎಐ ಸಮೇತದಿಂದ ಕೆಲವೊಂದು ಸುದ್ದಿಗಳು ಬರ್ತಾ ಇದ್ದು ನೋಡಬಹುದು. ನಂದನ್ ನೀಲೇಕಣಿಯವರು ಹೇಳಿರುವಂತದ್ದು, ರೈಟಿಂಗ್ ಕೋಡ್ ವಿಲ್ ನೋ ಲಾಂಗರ್ ಬಿ ದ ಗೋಲ್ ಆಸ್ ಎಐ ರಿಷೇಪ್ಸ್ ಟೆಕ್ಸ್ ಜಾಬ್. ಎಸ್ಪೆಷಲಿ ಕಂಪನಿಗಳು ನ್ಯೂ ಸ್ಕಿಲ್ಸ್ ನ ಕಡೆ ಫೋಕಸ್ ಮಾಡಬೇಕು. ಎಐ ಎಂಜಿನಿಯರಿಂಗ್ ಅಲ್ಲಿ, ಏಜೆಂಟ್ ಆರ್ಕೆಸ್ಟ್ರೇಷನ್ ಅಲ್ಲಿ, ಮ್ಯಾನೇಜಿಂಗ್ ನಾನ್ ಡಿಟರ್ಮಿನಿಸ್ಟಿಕ್ ಸಿಸ್ಟಮ್ಸ್ ಅಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೋಡ್ ರೈಟರ್ಸ್ ಅವಶ್ಯಕತೆ ಕಡಿಮೆ ಆಗ್ಬೋದು, ಯಾಕಂದ್ರೆ ಅದನ್ನ ಈಸಿಯಾಗಿ ಎಐ ಮಾಡುತ್ತೆ. ಹಾಗಾಗಿ ಅದನ್ನ ಹೊರತುಪಡಿಸಿ ಮುಂದೆ ಏನೆಲ್ಲ ಮಾಡ್ಬೋದು ಆ ಕಡೆ ಫೋಕಸ್ ಮಾಡಬೇಕಾಗುತ್ತೆ ಅನ್ನುವಂತ ಮಾತನ್ನ ಇನ್ಫೋಸಿಸ್ ನ ನಂದನ್ ನೀಲೇಕಣಿ ಅವರು ಹೇಳಿದ್ದಾರೆ. ಖಂಡಿತ ಈ ಐಟಿ ಕಂಪನಿಗಳು ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗಿದೆ. ಮಾಡ್ಕೊಳ್ತಾರೆ. ಯಾಕಂತಂದ್ರೆ ನೀಡ್ ಇಸ್ ದ ಮದರ್ ಆಫ್ ಇನೋವೇಷನ್ ಅಂತಾರೆ. ಅವಶ್ಯಕತೆ ಅನ್ವೇಷಣೆಗಳ ತಾಯಿ ಅಂತಾರೆ. ಹಾಗಾಗಿ ಅವಶ್ಯಕತೆ ಬಂದಾಗಲೇ ನಾವೇನಾದ್ರೂ ಹೊಸದನ್ನ ಮಾಡೋದಕ್ಕೆ ಪ್ರಯತ್ನ ಪಡೋದು. ಮೇ ಬಿ ಅಂತ ಸಂದರ್ಭದಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗೋದು. ಬಟ್ ಅದಕ್ಕೆ ಸಮಯ ತಗೊಳ್ಬಹುದು, ಅಲ್ಲಿವರೆಗೂ ಕಾಯ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್, ಇತ್ತೀಚೆಗೆ ಗಲ್ಫ್ ನೇಷನ್ಸ್ ಜೊತೆ ಭಾರತ ಜಿಸಿಸಿ ಅನ್ನ ಮಾಡ್ಕೊಂಡಿತ್ತು ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ. ಇದರಿಂದ ಮೇ ಬಿ ಗೋಲ್ಡ್ ಅನ್ನ ಹೊರಗಡೆ ಇಡಬಹುದು ಅಂತ ಹೇಳಲಾಗ್ತದೆ. ಇಂಡಿಯಾ ಲೈಕ್ಲಿ ಟು ಕೀಪ್ ಗೋಲ್ಡ್ ಔಟ್ ಆಫ್ ಟ್ರೇಡ್ ಡೀಲ್ ವಿತ್ ಗಲ್ಫ್ ಬ್ಲಾಕ್. ಇದಕ್ಕೆ ಟ್ಯಾರಿಫ್ ಕನ್ಸೆಷನ್ ನ ಚಾನ್ಸಸ್ ಕಡಿಮೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಮೇ ಬಿ ಇದು ಆಗಬಹುದು. ಯಾಕೆಂತಂದ್ರೆ ಏನಂತ ಎಕ್ಸಾಮ್ಷನ್ ಕೊಡಬೇಕು ಅನ್ನುವಂತ ಮೆಟಲ್ ಏನಲ್ಲ, ಅವಶ್ಯಕತೆ ಇರುವಂತ ಕಡೆ ಎಕ್ಸಾಮ್ಷನ್ ಕೊಡಬೇಕು. ಸೊ ಮೇ ಬಿ ಇದಕ್ಕೆ ಎಕ್ಸಾಮ್ಷನ್ ಸಿಗದೆ ಇರಬಹುದು ಅಥವಾ ಕನ್ಸೆಷನ್ ಸಿಗದೆ ಇರಬಹುದು. ಬಟ್ ನೋಡೋಣ, ಟ್ರೇಡ್ ಡೀಲ್ ಆದ್ಮೇಲೆ ಗೊತ್ತಾಗುತ್ತೆ. ಗಲ್ಫ್ ನೇಷನ್ಸ್ ನ ಜೊತೆ ಮೇ ಬಿ ಹೊರಗಡೆ ಇಡುವಂತ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ ಇದನ್ನ. ನಂತರ ನರೇಂದ್ರ ಮೋದಿ ಅವರು ಎಐ ಡಿಸರ್ಪ್ಷನ್ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲೂ ಜಾಬ್ ಲಾಸಸ್ ಬಗ್ಗೆ ಮಾತಾಡಿದ್ದಾರೆ. ಪ್ರಿಪರೇಷನ್ ಬೆಸ್ಟ್ ಆಂಟಿಡೋಟ್ ಟು ಫಿಯರ್. ಭಯಕ್ಕೆ ಮದ್ದು ಏನಪ್ಪಾ ಅಂತಂದ್ರೆ ಅದಕ್ಕೆ ಪ್ರಿಪೇರ್ ಆಗಿರುವಂತದ್ದು, ಅದಕ್ಕೆ ತಕ್ಕಂತ ಸ್ಕಿಲ್ ಸೆಟ್ಸ್ ಅನ್ನು ಹೊಂದಿರುವಂತದ್ದು. ನೋಡಬಹುದು, ಹಿಸ್ಟ್ರಿ ಹ್ಯಾಸ್ ಟಾಟ್ ಹ್ಯುಮನಿಟಿ ದಟ್ ಇನೋವೇಷನ್ ಆಲ್ವೇಸ್ ಕ್ರಿಯೇಟ್ಸ್ ನ್ಯೂಯರ್ ಆಪರ್ಚುನಿಟೀಸ್ ಫಾರ್ ಪೀಪಲ್. ಹೊಸ ಇನೋವೇಷನ್ಸ್ ಆದ ಹಾಗೆ ಹೊಸ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ. ಹಾಗಾಗಿ ಪ್ರಿಪೇರ್ ಆಗಿರಬೇಕು, ಹೊಸದನ್ನ ಕಂಡುಕೊಳ್ಳೋದಕ್ಕೆ ಪ್ರಿಪೇರ್ ಆಗಿರಬೇಕು. ಈ ರೀತಿಯ ಮಾತನ್ನ ನರೇಂದ್ರ ಮೋದಿ ಅವರು ಇವತ್ತು ಹೇಳಿದ್ದಾರೆ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಇವತ್ತು ಒಂದು 3 ಕಂಪನೀಸ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ರಾಮ ಪೇಪರ್ ಮಿಲ್ಸ್ ನೋಡಬಹುದು, ಪರ್ಫಾರ್ಮೆನ್ಸ್ ಅಲ್ಲಿ ಕ್ವಾರ್ಟರ್ಲಿ 2 ಕಡೆ ಪೂರ್ ಇದೆ. ಎಬಿಟ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಕೂಡ ಏನಿಲ್ಲ, ಲಾಸ್ ಇದೆ ಕಂಪನಿದು. ಕ್ವಾರ್ಟರ್ಲಿ ಸ್ವಲ್ಪ ಲಾಸ್ ಕಡಿಮೆ ಆಗಿದೆ, ಬಟ್ ಇಯರ್ಲಿ ಅಂತ ಜಾಸ್ತಿನೇ ಆಗಿದೆ. ನಂತರ ಆಶಾಪುರ ಇಂಟಿಮೇಟ್ಸ್ ಫ್ಯಾಷನ್ 000 ಇದೆ ನೋಡಬಹುದು. ಈ ರೀತಿಯ ಕಂಪನಿಗಳು ಕೂಡ ಮಾರ್ಕೆಟ್ ಅಲ್ಲಿ ಇದಾವೆ. ಏನು ನಿರ್ಮಾದ ನಂಬರ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಸೇಲ್ಸ್ ಅಲ್ಲಿ, ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿರ್ಮಾ ನಂಬರ್ಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದನ್ನ ನೋಡಿದ್ರೆ. ಸರಿ ಗೆಳೆಯರಿ, ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ. ಇದು ಆನ್ಲೈನ್ ಇರುತ್ತೆ. ಹಾಗೆ ಇದಕ್ಕೇನು ಸ್ಪೆಸಿಫಿಕ್ ಟೈಮಿಂಗ್ ಅಂತ ಇರೋದಿಲ್ಲ, ಯಾವಾಗ ಬೇಕಾದ್ರೂ ನೋಡಬಹುದಾಗಿರುತ್ತೆ. ಹಾಗೆ ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಹೊಂದಿರುತ್ತೆ. ಯಾವುದೇ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ. ಬಟ್ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಷಯವನ್ನ ತಿಳ್ಕೊಳ್ಬಹುದು. ಫಂಡಮೆಂಟಲ್ ಅನಾಲಿಸಿಸ್ ಆಗ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಆಗ್ಬೋದು. ಹಾಗೆ ಎರಡನ್ನು ಇಂಟಿಗ್ರೇಟ್ ಮಾಡಿ ಎಂಟ್ರಿ ಎಕ್ಸಿಟ್ಸ್ ಅನ್ನ ಹೇಗೆ ಫೈಂಡ್ ಮಾಡೋದು ಅನ್ನೋದ್ರ ಬಗ್ಗೆ ಆಗ್ಬೋದು. ಈ ರೀತಿಯ ಸಾಕಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಅವಕಾಶ ಇರುತ್ತೆ. ಕಲಿಯುವಂತ ಆಸಕ್ತಿ ಇರೋರು, ತಿಳ್ಕೊಳ್ಳೋಕೆ ರೆಡಿ ಇರುವಂತವ್ರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು ನಮ್ಮನ್ನ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.